ಮಾಗಡಿ ರೋಡ್ ತೋರ್ಸಾಯ್ತು, ತುಮಕೂರು ರೋಡ್ ತೋರ್ಸಾಯ್ತು, ನಮ್ಮ ಮೈಸೂರು ರೋಡ್ನ ಯಾಕಪ್ಪ ಬಿಡೋದು? ಎಲ್ಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ದೇವರಾಜ್ ಚೆನ್ನಮ್ಮ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತ ಕೋರ್ತಿದ್ದೀನಿ. ಸೊ ಡಾರ್ಲಿಂಗ್ಸ್, ವಿಡಿಯೋ ಒಳಗೋಣ. ಇವತ್ತು ನಾವು ಓಟಿದ್ದೀವಿ ಮೈಸೂರಿನ ಹೊಸ ಹೈವೇನಲ್ಲಿ. ಬನ್ನಿ ಗುರುವೆ, ರೋಡ್ ಹೆಂಗಿದೆ ಅಂತ ತೋರಿಸ್ತೀನಿ. ಈ ರೋಡಲ್ಲಿ ಗಾಡಿನ ನಿಧಾನಕ್ಕೆ ಓಡ್ಸಕ್ಕಂತೂ ಮನಸ್ಸೇ ಬರಲ್ಲ ಗುರು. ನಮ್ಮ ಅಣ್ಣ ಕೂತಿದ್ದಾಗ ಬೈತಾ ಇರ್ತಾರೆ, ನಮ್ಮ ಗಾಡಿ 120-130 ದಾಟ್ಕೊಂಡು ಹೋಯ್ತಾ ಇರ್ತದೆ, ಅವ್ರು ನೋಡೋಟ್ಲೆ 100ರಲ್ಲಿ ಹೋಗಂತ ಬೈತಾ ಇರ್ತಾರೆ. ಆ ಥರ ಬೆಜ್ಜಾನ್ಸಲಿ ಬೈಸ್ಕೊಂಡಿರೋ ಇತಿಹಾಸ ಈ ರೋಡ್ಗಿದೆ ನನ್ನ ಮೇಲೆ. ಆ್ಯಂಡ್ ಈ ರೋಡ್ ಸ್ವಲ್ಪ ಡೇಂಜರು ಕೂಡ, ಸುಮಾರು ಆಕ್ಸಿಡೆಂಟ್ಗಳಾಗಿವೆ. ನನ್ನ ಫ್ರೆಂಡ್ ಸರ್ಕಲಲ್ಲಿ 2-3 ಜನಕ್ಕೂ ಆಕ್ಸಿಡೆಂಟ್ ಆಗಿದೆ. ನಾನೇ ಖುದ್ದು ಒಂದು ಆಕ್ಸಿಡೆಂಟ್, ಯಾವುದೋ ಬೈಕ್ ಆಕ್ಸಿಡೆಂಟ್ ಆಗಿದ್ದಾಗ ಅವ್ರನ್ನ ಎತ್ತಿ ಆಸ್ಪತ್ರೆಗೂ ಕಳಿಸಿದ್ದೀವಿ. ತುಂಬ ಸೀರಿಯಸ್ ಆಗಿತ್ತು ಕಂಡೀಷನು. ಅದಾದ ನಂತರದ ಬೆಳವಣಿಗೆ ಗೊತ್ತಾಗಲಿಲ್ಲ. ಬಿಡಿ, ನೆಗೆಟಿವ್ ಮಾತಾಡೋದು ಬೇಡ, ಪಾಸಿಟಿವ್ ಆಗಿ ಹೋಗೋಣ. ಸೊ ನಾನು ಹೊಟ್ಟಿದ್ದೀನಿ ಇವಾಗ ಮೈಸೂರಿಗೆ. ಕೆಲಸದ ಮೇಲೆ ಏನು ಕೆಲಸ ಇತ್ತಾ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಸ್ನೇಹಿತರೆ, ಈಗಾಗಲೇ ನೀವೆಲ್ಲರೂ ನಮ್ಮ ಚಾನಲ್ನಲ್ಲಿ ಒಂದಿಷ್ಟು ವಿಡಿಯೋಗಳನ್ನ ನೋಡಿರ್ತೀರ. ಅದರಲ್ಲಿ ಕೆಲವೊಂದು ನಮ್ಮ ಪರ್ಸ್ನಲ್ ವ್ಲಾಗ್ಸ್ ಆಗಿತ್ತು. ನಮ್ಮ ಅಜ್ಜಿಯವರ ಪೂಜೆ ದಿನ ಮತ್ತು ಮಾರ್ಕೆಟ್ ಹೋಗಿ ಬಂದಂಥದ್ದು. ಅದಾದ ನಂತರ ನೀವು ನೋಡಿರ್ತೀರ ಶಿವಗಂಗೆಯ ವ್ಲಾಗ್. ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ಒಂದಿಷ್ಟು ತಪ್ಪುಗಳು ಆಗಿವೆ, ಅದನ್ನು ಸರಿಪಡಿಸ್ಕೊತೀನಿ. ನಿಮ್ಮಲ್ಲೂ ಕೆಲವೊಂದಿಷ್ಟು ಜನ ನನಗೆ ಅದಕ್ಕೆ ಅಪ್ರಿಷಿಯೇಟ್ ಕೂಡ ಮಾಡಿದ್ರಿ, ಜೊತೆಗೆ ಇನ್ನೊಂದಿಷ್ಟು ಕರೆಕ್ಷನ್ಸ್ ಕೂಡ ಹೇಳಿದ್ದೀರಾ. ಆ ಕರೆಕ್ಷನ್ಸ್ನ ನನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ಸರಿ ಮಾಡ್ಕೊತ ಇನ್ನಿಷ್ಟು ವಿಚಾರಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಶೀಘ್ರದಲ್ಲೇ ಕಲ್ಲತ್ಗಿರಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಲೈಕ್ ಆ ಪಾರ್ಟ್ನ ಯಾರೂ ಜಾಸ್ತಿ ಟಚ್ ಮಾಡಿಲ್ಲ, ಅದನ್ನೊಂದಿಷ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಹೋಗೋಣ, ನಿಮ್ಮೆಲ್ರಿಗೂ ಅಲ್ಲೂ ತೋರಿಸ್ತೀನಿ. ಅದರೊಟ್ಟಿಗೆ ನಮ್ಮ ಪರ್ಸ್ನಲ್ ವ್ಲಾಗ್ಸ್ ಕೂಡ ಬರ್ತಾ ಇರುತ್ತೆ. ನಾವು ನಮ್ಮ ಸ್ನೇಹಿತರುಗಳು ಹೊಡೆಯೋ ಹರಟೆಗಳು. ಮೊನ್ನೆ ಆ್ಯಕ್ಚುಲಿ ನಮ್ಮ ಪುರುಷೋತ್ತಮ್ರವರ ಜನ್ಮದಿನ ಆಚರಿಸ್ಕೊಂಡು ಅದನ್ನು ವ್ಲಾಗ್ ಮಾಡಬೇಕಾಗಿತ್ತು. ಒಳ್ಳೆ ಮಜಾ ಇತ್ತು. ಬಟ್ ಬೇಡ ಅಂತ ಹೇಳಿ ನಾನೇ ಸುಮ್ಮನೆ ಆದೆ. ಆದರೆ ಇನ್ನೊಂದು ದಿನ ಎಲ್ಲರೂ ಕ್ಯಾಂಟೀನ್ಗೆ ಹೋಗಿ ಸೇರುವ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಪುರುಷೋತ್ತಮ್ರವ್ರದ್ದು ಕ್ಯಾಂಟೀನ್ ಬಿಸ್ನೆಸ್ಸು. ಅದನ್ನು ನೋಡ್ತಾ ಜೊತೆಗೆ ಗೋಸ್ಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಕೂಡ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ದೇವರು ಅದಕ್ಕೂ ಆ ಕಡೆ ಜಾಗನೇ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದನ್ನು ಮಾಡುವ. ಇನ್ನೂ ಹೊಸಬ ಆಗಿರೋದ್ರಿಂದ ಒಂದಿಷ್ಟು ಎಕ್ವಿಪ್ಮೆಂಟ್ಗಳು ಬೇಕು. ನಾನು ಸದ್ಯಕ್ಕೆ ನನ್ನ ಮೊಬೈಲ್ನಲ್ಲೇ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಯಾವುದೇ ಗೋಪ್ರವನ್ನು ಸಹ ಬಳಸ್ತಿಲ್ಲ. ಆ್ಯಂಡ್ ನಮ್ಮ ಚಾನಲ್ನ ಆಲ್ ಇನ್ ಆಲ್ ಕೆಲಸ ಕೂಡ ಒಬ್ಬನೇ ಮಾಡ್ತಾಯಿದ್ದೀನಿ. ಸೊ ದಟ್ ವಿಡಿಯೋ ರೆಕಾರ್ಡಿಂಗ್ ಆಗಿರಲಿ, ಎಡಿಟಿಂಗ್ ಆಗಿರಲಿ, ಡಬ್ಬಿಂಗ್ ಆಗಿರ್ಬೋದು, ಕಂಪ್ಲೇಂಟ್ಸ್ ಎಲ್ಲ ಸದ್ಯಕ್ಕೆ ನಾನು ಒಬ್ಬನೇ ಮಾಡ್ತಾಯಿದ್ದೀನಿ. ನೋಡೋಣ ಚಾನಲ್ನ ಬೆಳವಣಿಗೆ ಹೇಗಾಗುತ್ತೋ ಅದ್ರ ಮೇಲೆ ಮಿಕ್ಕಿದೆಲ್ಲವೂ ಡಿಸೈಡ್ ಆಗ್ತಾ ಹೋಗುತ್ತೆ. ನಾನು ಆದಷ್ಟು ಬಾವಿ ಕಪ್ಪೆ ಆಗದೆ ಹೊರಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಬಟ್ ನನ್ನ ಕಮಿಟ್ಮೆಂಟ್ಸ್ನು ಬ್ಯಾಲೆನ್ಸ್ ಮಾಡಬೇಕು. ಎರಡನ್ನೂ ಮಾಡ್ತಾ ಹೋಗಬೇಕು. ನೋಡೋಣ. ನೀವು ಇನ್ನೊಂದಿಷ್ಟು ಏನಾದರೂ ಸರಿ ಮಾಡ್ಕೊಳ್ಬೇಕು ಅಂತಿರ್ತಕ್ಕಂಥ ವಿಚಾರಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ, ನೋಡ್ತೀನಿ. ಆದಷ್ಟು ಎಲ್ರಿಗೂ ರಿಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮ್ಗಳಿಗೂ ಯಾವುದಾದ್ರೂ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಪ್ಪ ಅನ್ನೋದಿದ್ರೆ ಅದನ್ನು ಸಹ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ.
ಕೂಡ ಮಾಡೋಣ. ಆ್ಯಂಡ್ ಈ ಚಾನಲ್ನ ಜಸ್ಟ್ ಟ್ರಾವೆಲ್ ವ್ಲಾಗ್ಸು ಅಥವಾ ಪರ್ಸನಲ್ ವ್ಲಾಗ್ಸು ಇದಕ್ಕೆ ಸೀಮಿತ ಮಾಡ್ಕೊತಾ ಇಲ್ಲ. ಒಂದಿಷ್ಟು ವಿಚಾರ ವಿನಿಮಯಗಳು ಮಾಡ್ಕೊಳ್ಳೋಣ, ಒಂದಿಷ್ಟು ಡಿಸ್ಕಷನ್ಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಏನು ಎತ್ತ ಅನ್ನೋದು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ವೀಡಿಯೋಗಳಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗ್ತವೆ. ಆ್ಯಂಡ್ ನಮ್ಮದು ಒಂದು 3-4 ಶಾರ್ಟ್ ಫಿಲಮ್ಸ್ಗಳಿವೆ. ದಯವಿಟ್ಟು ಚಾನಲ್ಗೆ ಯಾರ್ಯಾರು ಹೊಸ್ದಾಗಿ ಬಂದಿದ್ದೀರಾ ಅವರೆಲ್ಲರೂ ಆ ಶಾರ್ಟ್ ಫಿಲಮ್ಸ್ಗಳನ್ನ ನೋಡಿ. ಆಲ್ಮೋಸ್ಟ್ ಅದರಲ್ಲಿ ಒಂದು 2 ಶಾರ್ಟ್ ಫಿಲಮ್ಸ್ ಬಂದು LRK ಚಾನಲ್ನಲ್ಲಿದೆ. LRK ಸಿನಿಮಾಸ್ ಬಂದು ನಮ್ಮ ಬೇಸಿಕ್ ಚಾನಲ್ಲು, ನಮ್ಮ ಶಾರ್ಟ್ ಫಿಲಮ್ಸ್ನೆಲ್ಲ ಅದರಲ್ಲೇ ಹಾಕಿರೋದು. ಅಲ್ಲಿ ಹೋದ್ರೆ ನಿಮಗೆ ಭಸ್ಮಾಸುರ ಸಿಗುತ್ತೆ, ಅಭಿಜ್ಞಾ ಸಿಗುತ್ತೆ, ಮೈಥಿಲಿ ಕೂಡ ಸಿಗುತ್ತೆ. ಆ್ಯಂಡ್ ಮೈಥಿಲಿ ನನ್ನ ಚಾನಲ್ ದೇವರಾಜ್ ಚೆನ್ನಮ್ಮದ್ರಲ್ಲೂ ಕೂಡ ಇದೆ, ನೋಡಿ. ಅದು ಬಿಟ್ಟರೆ ಇತ್ತೀಚೆಗೆ ಪರದೆ ಅಂತ ಹೇಳಿ ಒಂದು ಕಿರುಚಿತ್ರ ಮಾಡಿತ್ತು. ಪರದೆ ಬಿಟ್ರೇಲ್ ಆ್ಯಂಡ್ ಬ್ಯಾಟಲ್ಸ್ ಅಂತ ಹಾಕಿದ್ರೆ ನಿಮಗೆ ಸಿಗುತ್ತೆ ಮೊದಲನೇದಾಗಿ ಆ ವಿಡಿಯೋ. ಸೊ ದಟ್ ಎಲ್ಲ ವೀಡಿಯೋಗಳು ನೀವು ದೇವರಾಜ್ ಚೆನ್ನಮ್ಮ ಅಂತ ಹೇಳಿ ಟೈಪ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳು ಸಿಗುತ್ತೆ. ನೋಡಿ, ಕಿರುಚಿತ್ರಗಳನ್ನ ಸಪೋರ್ಟ್ ಮಾಡಿ. ಇನ್ನೊಂದಿಷ್ಟು ಕ್ವಾಲಿಟಿ ಕಂಟೆಂಟಿವ್ ಸಿನಿಮಾಗಳನ್ನ ಮಾಡಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದೀವಿ. ನಮ್ಮ ತಂಡನೂ ಒಂದಿನ ಎಲ್ರಿಗೂ ಪರಿಚಯ ಮಾಡಿಕೊಡ್ತೀನಿ. ನಿಮ್ಮಲ್ಲಿ ಯಾರಾದರೂ ಸಿನಿಮಾಗಳಲ್ಲಿ ಆಸಕ್ತಿ ಇರೋರಿದ್ರೆ ಮೆಸೇಜ್ ಮಾಡಿ, ಎಲ್ಲರೂ ಜೊತೆಗೆ ಸೇರಿ ಕೆಲಸ ಮಾಡುವ. ಬನ್ನಿ ಹಂಗೆ ರೋಡ್ ನೋಡ್ಕೊಂಡ್ಬರೋಣ. ವಾವ್, ಬೆಟ್ಟ ಕಾಣ್ತಿದೆ ಅಂತ ಅನ್ಕೊಂತೀನಿ, ಬಟ್ ನಿಮಗೆ ಕಾಣ್ತಿದೆಯೋ ಗೊತ್ತಿಲ್ಲ. ಇಲ್ಲಿಂದ ಅಂತೂ ಸೂಪರಾಗಿ ಕಾಣ್ತಾ ಇದೆ. ಈ ರೋಡ್ ಮಾಡಿದ್ದಂತೂ ಸಖತ್ ಅನುಕೂಲ ಆಯಿತು ಗುರು. ಮೊದಲೊಂದು 100 ಅಂಶ ಸಿಗೋದು ಮೈಸೂರಿಗೆ ಹೋಗ್ಬೇಕು ಅಂದರೆ. ಈಗ 1 ಅವರ್ 1.5 ಅವರಲ್ಲೆಲ್ಲ ಆ ಡಿಸ್ಟೆನ್ಸು ಕವರ್ ಆಗೋಗುತ್ತೆ. ರೋಡು ಕೂಡ ತುಂಬಾ ಖುಷಿಯಾಗುತ್ತೆ ಗಾಡಿ ಓಡಿಸೋಕ್ಕಾಗಲಿ, ಆರಾಮಾಗಿ ಹೋಗ್ಬೋದು. ಎಕ್ಸ್ಪ್ರೆಸ್ ಹೈವೇ. ಈಗ ಬೈಕ್ ಅವ್ರು ಯಾರನ್ನೂ ಬಿಡ್ತಾ ಇಲ್ಲ. ಬೈಕ್ನವರಿಂದ ಸುಮಾರು ಆಕ್ಸಿಡೆಂಟ್ಗಳು ಆಗಿತ್ತು. ಒಳ್ಳೆ ಕೆಲಸ ಬೈಕು ಬಿಡದೇ ಇರೋದುವೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಸ್ಪೀಡ್ನಲ್ಲಿ ಇರ್ತಾರೆ. ಬೈಕಲ್ಲಿ ಕೆಲವರು ಸ್ಪೀಡಾಗಿ ಹೋಗ್ತಾರೆ, ಕೆಲವರು ತುಂಬ ಸ್ಲೋ ಆಗಿ ಹೋಗ್ತಾರೆ. ಹಿಂಗಂದ್ರೆ ಹಂಗೆ ಎಳೆದಾಡ್ತಾರೆ ಗಾಡಿ. ನಾವುಗಳು ಸಹ ಫಾಸ್ಟಲ್ಲಿದ್ದಾಗ ಆ ಗಾಡಿನ ಅವಾಯ್ಡ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಬೈಕ್ನವ್ರನ್ನ ಇಲ್ಲಿ ಬಿಡದೇ ಇರೋದೇ ಒಂಥರ ಒಳ್ಳೇದಾಯಿತು. ಬಟ್ ನಾವು ತಿರ್ಗಾ ಬೈಕಲ್ಲಿ ಹೋಗ್ಬೇಕಾದ್ರೆ ಅಯ್ಯೋ ಬಿಡಲಿಲ್ವಲ್ಲಪ್ಪ ಅನ್ಕೊಂತೀವಿ. ಇರಲಿ, ಒಂದು ಬೇಕು ಅಂದರೆ ಒಂದು ಕಳ್ಕೊಳ್ಬೇಕಲ್ಲ, ಏನಂತೀರ? ಇದು ನಮ್ಮ ಬೆಂಗಳೂರು ಸಿಟಿನಲ್ಲಿ ಗಾಡಿ ಓಡಿಸೋ ಬದಲು ಆರಾಮಾಗಿ ಮೈಸೂರಿಗೆ ಹೋಗಿ ವಾಪಸ್ ಬಂದ್ಬಿಡ್ಬೋದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದು ಹೀಗೆ ನಗುತ್ತಲಿರುವೆ, ಎಂದು ನಗುವುದು ನಗುತ್ತಲಿರುವುದು. ಯಾಪ ದೇವರಾಜ, ಇವತ್ತ್ಯಾಕೆ ಹಾಡಾಡ್ತಿದ್ಯಾ ಅಂತ ನೀವು ಕೇಳಿದ್ರೆ, ಸ್ನೇಹಿತರೆ, ಇತ್ತೀಚೆಗೆ ತಾನೇ ನನ್ನ ಲೈಫ್ನಲ್ಲಿ ಬಿಸ್ನೆಸ್ ಸಂಬಂಧಪಟ್ಟಂಗೆ ಒಂದಿಷ್ಟು ವಿಚಾರಗಳಾಯಿತು. ಅಂಥವ್ರಿಗೆಲ್ಲ ಇದೊಂದು ಆನ್ಸರು ಗುರು. ನೀವೇನೇ ಮಾಡ್ಕೊಂಡ್ರು ನಾವು ಮಾತ್ರ ನಗ್ತಾನೆ ಇರ್ತೀವಿ. ನಮ್ಮ ತಪ್ಪಿಲ್ಲ ಅಂದರೆ ಯಾವನಿಗೂ ತಲೆ ಬಗ್ಸಲ್ಲ, ಯಾವನಿಗೂ ಕೇರ್ ಮಾಡಲ್ಲ. ಅರ್ಥ ಆಯಿತು ಅನ್ಕೊಂತೀನಿ. ನಿಮಗೂ ಅಷ್ಟೇ ಸ್ನೇಹಿತರೆ, ಜೀವನದಲ್ಲಿ ನಾವು ತಪ್ಪು ಮಾಡಿದ್ವಾ, ಒಂದು ಹೆಜ್ಜೆ ಕೆಳಗೆ ಇಳಿದು ಹೋಗಿ ಯಾರ ಹತ್ರನಾದ್ರೂ ಕ್ಷಮೆ ಕೇಳಿ, ತಪ್ಪೇ ಇಲ್ಲ. ಕ್ಷಮಿಸ್ಬಿಡಿ ಅನ್ನೋದ್ರಲ್ಲಿ ನಾವೇನು ಚಿಕ್ಕವರಾಗಲ್ಲ, ಅವ್ರೇನು ದೊಡ್ಡವರಾಗಲ್ಲ. ಆದರೆ ಅನ್ನೆಸೆಸರಿಯಾಗಿ ನಿಮ್ಮ ತಪ್ಪೇ ಇಲ್ಲದೆ ಯಾವನಾದರೂ ನಿಮ್ಮ ಹತ್ರ ಬನ್ನ, ಅದು ಯಾರೇ ಆಗಿರಲಿ, ನಿಮ್ಮ ಸ್ವಾಭಿಮಾನ ಬಿಟ್ಕೊಡ್ಬೇಡಿ.
ಸ್ನೇಹಿತರೆ, ಈಗ ನಾವು ಹೊರಟಿದ್ದೇವೆ ಬೆಂಗಳೂರಿನ ಕಡೆಗೆ. ನಾವು ಹೋಗೋ ಅಷ್ಟರಲ್ಲಿ ಬಹುಶಃ ಕತ್ಲಾಗಿರುತ್ತೆ. ಕತ್ಲೇನಾದರೂ ಆಗಿದ್ರೆ ಎಕ್ಸ್ಪ್ರೆಸ್ ಹೈವೇನ ನೈಟ್ ವ್ಯೂ ಹೇಗಿರುತ್ತೆ ಅನ್ನೋದನ್ನ ನಿಮಗೆ ತೋರಿಸುತ್ತೇನೆ. ಅವನು ಯಾರಪ್ಪ ಕಾರು? ಗುರು ಬೆಳಗ್ಗೆಯಿಂದ ಬತ್ತವನು ಗುರು. ಅವನು ಅಂದರೆ ಬೆಳಗ್ಗೆಯಿಂದ ಒಂದು 3-4 ಸಲ ಕ್ರಾಸ್ ಓವರ್ ಆಗಿದೆ ನನಗೆ. ಲೈಕ್ ಬೆಳಗ್ಗೆ ಬ್ಯಾಂಗ್ಳೂರಿಂದ ಬರ್ತಾ ಸಿಕ್ಕಿದ್ರು. KR ನಗರದ ಯಾವುದೋ ಆಫೀಸ್ ಹತ್ರ ಹೋಗಿತ್ತು. ಆ ಆಫೀಸ್ ಹತ್ರ ಹೋಗ್ತಾ ಇದ್ರು. ತಿರುಗಿ ರೋಡಲ್ಲಿ ಒಂದ್ಸಲಿ ಸಿಕ್ಕಿದ್ರು. ಈಗ ವಾಪಸ್ ಒಂದ್ಸಲಿ ಸಿಕ್ತವ್ರೆ. ಮನೆಗೆ ಹೋಯ್ತಾ ಕೊನೆ ದರ್ಶನ ನೋಡ್ಕೊಂಡು ಹೋಗಪ್ಪ ನೀನು ಅಂತ. ಸೀರೆಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರು. ಸ್ಕೂಲಲ್ಲಿ ಹೇಳಿ ಕೊಡಬಹುದಿತ್ತು, ಹೇಳಿಲ್ಲ ನಮ್ಮ ಟೀಚರು. ನನಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟ್ ಯಾಕಿದೆ. ಬ್ಯಾಕ್ ಟು ಬೆಂಗಳೂರು ವಯಾ ಎಕ್ಸ್ಪ್ರೆಸ್ ಹೈವೇ. ನಾನು ಸ್ಟಾರ್ಟಿಂಗ್ ವ್ಲಾಗ್ಸ್ ಮಾಡ್ತಿರೋದಕ್ಕೂ ಇವಾಗ ಮಾಡ್ತಿರೋದಕ್ಕೂ ಒಂಚೂರು ಎನರ್ಜಿ ಬೂಸ್ಟ್ ಅಪ್ ಆಗಿದೆ. ನಾಳಿದ್ದು ಮಾರ್ಕೆಟ್ಗೆ ಹೋಗಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ ವ್ಲಾಗಲ್ಲೇ ನಾನು ಶೈನೆಸ್ ಬಿಟ್ಬಿಟ್ಟು ಮಾಡಿಬಿಟ್ರೆ ಪಕ್ಕಾ ಗುರು. ಇನ್ಮೇಲಂತೂ ಚಿಂದೆ ಅಪ್ಡೇಟ್ಸು, ಒಳ್ಳೊಳ್ಳೆ ವೀಡಿಯೋಸು ನೋಡೋಣ ಏನೇನಾಗತ್ತೆ. ಮಧ್ಯಾಹ್ನ ಗಾಡಿ ಹೊಡಿಯುವಾಗ ಸಖತ್ ನಿದ್ದೆ ಬರ್ತಾ ಇತ್ತು. ಈಗೇನು ಇಲ್ಲ. ಇನ್ನೊಂದು ಅರ್ಧ ದಾರಿ ಹೋದ್ಮೇಲೆ ಪಕ್ಕ ಎಫೆಕ್ಟ್ ಹಂಗೆ ಹೊಡಿಯುತ್ತೆ. ಇನ್ನೂ ಊಟನೇ ಮಾಡಿಲ್ಲ ಬೆಳಗ್ಗೆಯಿಂದ. ಬೆಳಗ್ಗೆ ಟಿಫನ್ ಮಾಡಿರೋ 11 ಗಂಟೆಗೋ 10:30ಗೋ. ಫಸ್ಟು ಊಟ ಮಾಡಬೇಕು. ನೋಡೋಣ ದಾರಿಲೆಲ್ಲ ನಾನು ಊಟ ಮಾಡ್ತೀನಿ. ಸ್ನೇಹಿತರೆ, ಈಗ ಅಷ್ಟೇ ಟೋಲ್ನ ಬಿಟ್ಟು ಮುಂದಕ್ಕೆ ಹೋಗ್ತಿದ್ದೀನಿ. ಯಾಕೋ ಹಾಗೆ ನಿಮ್ಗಳ ಮುಂದೆ ನಮ್ದೊಂದು ಡ್ರಾಮಾದ ಡೈಲಾಗ್ ಹೇಳ್ಬೇಕು ಅನ್ನಿಸ್ತು. ಸರಿ ಹೇಳುವ ಅಂತ ಹೇಳಿ ಅನ್ಕೊತಾ ಇದ್ದೀನಿ. ಈ ಸೀನ್ ಬಂದು ಕರ್ಣ ಮತ್ತು ಕೃಷ್ಣರನ್ನೋದಿಯೇ ಕಾನ್ವರ್ಸೇಷನ್ ಆಗುವಂಥದ್ದು. ನಾಟಕದ ಹೆಸರು ಬಂದು ಸುಯೋಧನ. ಕೃಷ್ಣ ಶರ್ಮರವರ ವಿರಚಿತನೆ ಸುಯೋಧನ. ಬನ್ನಿ ಡೈಲಾಗ್ ಒಳಗೋಣ. ನಾನಿಂತಹ ಜಾತಿಯಲ್ಲಿ ಹುಟ್ಟಿದೆನಲ್ಲ ಎಂದೂ ಮರುಗುವುದಿಲ್ಲ ಗೋಪಾಲ. ಆದರೆ ಅದರ ಅನರ್ಥ ನೋಡು. ನಾನು ಧನುವೆತ್ತಿ ಎದೆ ಏರಿಸಿ ಮತ್ಸ್ಯಂತ್ರವನ್ನು ಭೇದಿಸುವಾಗ ಆ ನಿನ್ನ ಪಾಂಚಾಲಿ ಮಹಾಪತಿವ್ರತೆ ಕರೆದದ್ದು ಕರ್ಣ, ನೀನು ಜಾತಿಹೀನ ಎಂದು. ಮಹಾರಾಕ್ಷಸ ಕೀಟವೊಂದು ನನ್ನ ತುಂಬಿದ ತೊಡೆಯನ್ನು ಕರಕರನೆ ಕೊರೆದು ನರಕವನ್ನೇ ನೆನಪಿಸುವಂತಿದ್ದರು. ಗುರುಭಕ್ತಿಯಿಂದ ತೆಪ್ಪಗಿದ್ದ ತಪ್ಪಿಗಾಗಿ ಆ ಪರಶುರಾಮ ಮಹಾಬ್ರಾಹ್ಮಣ ಕರೆದದ್ದು ಕರ್ಣ, ನೀನು ಜಾತಿ ಕನಿಷ್ಠ ಎಂದು. ನಾನು ಅಸ್ತ್ರವಿದ್ಯೆಯಲ್ಲಿ ಯಾರಿಗೂ ಯಾವುದರಲ್ಲೂ ಕಡಿಮೆ ಇಲ್ಲ, ತೋರುತ್ತೇನೆ ನೋಡು ನಿನಗಿಂತ ಚಮತ್ಕಾರ ಎಂದು ಎಲೆಯುಬ್ಬಿಸಿ ಮೆರೆಯುತ್ತಿದ್ದ ಆ ನಿನ್ನ ಫಲ್ಗುಣನಿಗೆ ಸವಾಲು ಹಾಕಿದಾಗ ಗುರುಕುಲದ ಪರಮ ಪೂಜ್ಯ ಪಿತಾಮಹ ಭೀಷ್ಮ ಮಹಾಕ್ಷತ್ರಿಯ ಕರೆದದ್ದು ಕರ್ಣ, ನೀನು ಜಾತಿಯಲ್ಲಿ ಅಸಮನೋ ಎಂದು. ನಾಳೆ ನೋಡುತ್ತಿರು ಕೃಷ್ಣ, ಯಾರು ಸಮ ಅಸಮ ಎಂದು. ಸ್ನೇಹಿತರೆ, ಡ್ರಾಮಾ ಡೈಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ಸುಮಾರು ದಿನಗಳ ಕಾಲ ಗ್ಯಾಪ್ ಆಗೋಯ್ತು. ಆದರೂ ಇರಲಿ, ನಮ್ಮ ಆಡಿಯನ್ಸ್ಗೆ ಇದರದ್ದು ಒಂದು ಝಲಕ್ ಕೊಡುವ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಹೇಗಿದೆ ಅಂತ ಹೇಳಿ. ಆಯಿತು ಕಲಿಪುರುಷನ ಕರಾಳ ಕೃತ್ಯ. ಇಡೀ ಭೂಮಂಡಲದಲ್ಲಿ ಮಂಡೆ ಚಾಚಿ ವಿರಾಟ್ ಸ್ವರೂಪದ ವಿಕಟ ಅಟ್ಟಹಾಸ ಹೂಡಿ ಭೂಮ್ಯಾಂತರಿಕ್ಷವನ್ನು ಒಂದಾಗಿಸಿ ಪಾಪಿಗಳ ಪ್ರೇತ ಸಾಮ್ರಾಜ್ಯಶಾಹಿಗೆ ನಾಂದಿ ಹಾಡಿತು. ಮಗ ತಾಯಿಯನ್ನು ಕೂಡಿ ತಮ್ಮನನ್ನು ಬಸಿರಲ್ಲಿ ಬಿತ್ತು ಮಗಳನ್ನು ಮದುವೆಯಾಗಿ ಮೊಮ್ಮಗನಿಗೆ ತಂದೆಯಾಗುವ ಕಲಿಗಾಲ ಈ ಸುಯೋಧನ ಸಾರ್ವಭೌಮನ ಸ್ವಾಭಿಮಾನಿ ದ್ವಾಪರ ಯುಗಕ್ಕೆ
ಮಂಗಳ ಹಾಡಿತು. ಪರನಾರಿ ಚೋರ ಪಾಷಂಡಿ ಕೃಷ್ಣನ ಕುಟಿಲ ರಾಜಕಾರಣ ಪಾಂಡವರಂತಹ ಷಂಡ ರಾಜಕಾರಣಿಗಳಿಗೆ ಪವಿತ್ರ ಗ್ರಂಥವಾಯಿತು. ಪ್ರಜೆ ಪ್ರಭುವಾಗಿ, ಮಹಾರಾಜ ಮಂತ್ರಿಯಾಗಿ, ಸಕಲ ದುಷ್ಟ ಜೀವ ಜಂತು ಚಲಚರ ರಾಶಿಗಳಿಗೂ ಸಮಾನತೆಯನ್ನು ಸರಿಗಟ್ಟಿಸಿ ನಿಲ್ಲಿಸುವ ಕಲಿಗಾಲ ಈ ಕುರುವಂಶದ ಕೊನೆಯಿಂದ ಮೊದಲಾಯಿತು. ಯಾವ ಸುಯೋಧನ ಸಾರ್ವಭೌಮನ ಓಲಗ ಶಾಲೆಯಲ್ಲಿ ನೂರಾರು ಸಾವಿರಾರು ಧೀಮಂತ ಸಾಮಂತ ಬಟಬಟ್ಟಾಳು ಒಂದಿಭಾಗದ ಬಂಧು ಭಾತೃವರ್ಗದವರಿಂದ ಶೋಭಿಸಿ ಅಮರಾವತಿಯನ್ನೇ ನಾಚಿಸುವಂತಿದ್ದಿತೋ, ಇಂದು ಆ ರಾಜಸ್ಥಾನ ಹಾಳಾಳು ಸುರಿಸುತ್ತಾ ಕಾಗೆ ಗೂಗೆಗಳ ತವರಾಗಿ ಸಿಂಹ ಶಾರ್ದೂಳಗಳನ್ನಣಕಿಸಿ ನಾಚಿಸುವಂತಿದ್ದ ಈ ಕೆಚ್ಚದೆಯ ಕಣ್ಮಣಿಗೆ ಸ್ಮಾರಕವಾಗಿ ಚರಿತ್ರೆಯ ರಕ್ತ ಸಿಕ್ತ ಪುಟಗಳಿಗಾಗಿ ಕಾದು ನಿಂತಿವೆ. ರಕ್ತ ಸಿಕ್ತ ಪುಟಗಳಿಗಾಗಿ ಕಾದು ನಿಂತಿದೆ. ಒಂದು ಕಾಲಕ್ಕೆ ಹಸ್ತಿನಾವತಿಯ ಕೇರಿಗಳೆಲ್ಲವೂ ಮಂಗಳದ ಮುತ್ತೈದೆ ರಂಗವಲ್ಲಿ ಕಲಾವಿನ್ಯಾಸದಿಂದ ಕೂಡಿದಿತ್ತು. ಇಂದು ಆ ಕೇರಿಗಳೆಲ್ಲವೂ ರಕ್ತ ರಂಗವಲ್ಲಿಯಿಂದ ಹೊಲಸಾಗಿ ಕಂಡ ಮಾಂಸ ತೋರಣಗಳಿಂದ ರಾರಾಜಿಸುತ್ತಾ ಇದೇ ನೋಡಿ ಮುಂಬರುವ ಮಂಗಳದ ಸೂಚಕ ಎಂಬಂತೆ ಶಾಸನಬದ್ಧವಾಗಿ ನಿಂತಿದೆ. ಶಾಸನಬದ್ಧವಾಗಿ ನಿಂತಿದೆ. ಸೊ ದಟ್ ಹಾಗಾದ್ರೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡುವ. ಬೇಡ ತಡೀರಿ, ಇನ್ನೊಂದಿಷ್ಟು ಟೈಮ್ ಲ್ಯಾಪ್ ಶಾರ್ಟ್ ತೋರಿಸ್ತೀನಿ. ನೈಟ್ ವ್ಯೂ ಚೆನ್ನಾಗಿರುತ್ತೆ, ಅದಾದ್ಮೇಲೆ ಎಂಡ್ ಮಾಡ್ಕೊಳ್ಳೋಣ.